ಪ್ರತಿಷ್ಠಿತ ಪ್ರಶಸ್ತಿ ನೊಬೆಲ್ ಶಾಂತಿ ಪ್ರಶಸ್ತಿಗಾಗಿ ಬಹಳ ಬಹಿರಂಗವಾಗಿಯೇ ಹೇಳಿಕೆಗಳನ್ನು ಕೊಡ್ತಾ ನನಗೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಂತಹ ಟ್ರಂಪ್ಗೆ ನಿರಾಸೆಯಾಗಿದೆ. ಸ್ವಘೋಷಿತ ಶಾಂತಿ ದೂತನ ನಿರಾಸೆಯಿಂದ ಆಗುವಂತಹ ಪರಿಣಾಮಗಳೇನು ಅನ್ನೋದು ಸದ್ಯ ಯಕ್ಷ ಪ್ರಶ್ನೆ. 8 ಯುದ್ಧ ನಿಲ್ಲಿಸಿದ್ದೀನಿ ಅಂತ ಎದೆ ತಟ್ಕೊಂಡಿದ್ರು ಸ್ವಯಂ ಘೋಷಿತ ಟ್ರಂಪ್. ಸದ್ಯ ಶಾಂತಿ ದೂತ ಅಂತ ತನಗೆ ತಾನೇ ಹೇಳ್ಕೊಂಡಿದ್ದು ಬಿಟ್ರೆ ಇದನ್ನ ಪರಿಗಣಿಸಬೇಕಾದಂತಹ ಆಯ್ಕೆ ಸಮಿತಿ ಪರಿಗಣಿಸಿಲ್ಲ. ವೆನಿಜುವೆಲಾ ವಿಪಕ್ಷ ನಾಯಕಿ ಮರಿಯಾ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಇದು ಟ್ರಂಪ್ಗೆ ಭಾರಿ ಮುಖಭಂಗವಾಗಿದೆ. ಅವರು ಪದೇ ಪದೇ ನಾನು ಯುದ್ಧಗಳನ್ನ ನಿಲ್ಲಿಸಿದ್ದೀನಿ, ನಾನು ದೇಶಗಳ ಮಧ್ಯೆ ಶಾಂತಿಗೆ ಕಾರಣನಾಗಿದ್ದೀನಿ, ಇದಕ್ಕಾಗಿ ಇದೆಲ್ಲವನ್ನು ಕೂಡ ಪರಿಗಣಿಸಿ ನನಗೆ ನೊಬೆಲ್ ಪ್ರಶಸ್ತಿ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಸಾಲದಕ್ಕೆ ಏನೋ ಮಾಡದಂತಹ ಒಬಾಮಾಗೆ ಪ್ರಶಸ್ತಿ ಕೊಟ್ಟಿದ್ರು, ನಾನು 8 ಯುದ್ಧಗಳನ್ನು ನಿಲ್ಲಿಸಿದ್ದೀನಿ, ನನಗೆ ಸಿಗಲ್ವಾ ಅನ್ನುವಂತಹ ಗರ್ವದಲ್ಲೂ ಕೂಡ ಮಾತನಾಡ್ತಾ ಇದ್ರು. ಆದರೆ ತನಗೆ ತಾನೇ ಹೇಳ್ಕೊಂಡ್ರೆ ಅದು ಸಾಲದು, ಅದಕ್ಕೆ ತಕ್ಕನಾದಂತಹ ಬೆಳವಣಿಗೆಗಳೇನಾದರೂ ಆಗಿರಬೇಕು. ಎಲ್ಲವನ್ನೂ ಕೂಡ ಈ ಆಯ್ಕೆ ಸಮಿತಿ ಗಮನಿಸುತ್ತೆ. ನಾರ್ವೆ ದೇಶ ಆ್ಯಕ್ಚುಲಿ ಈ ಒಂದು ನೊಬೆಲ್ ಪ್ರಶಸ್ತಿಯನ್ನು ಕೊಡುವಂಥದ್ದು, ಆದರೆ ಆಯ್ಕೆ ಅವರದ್ದಾಗಿರಲ್ಲ. ಈಗ ಅವ್ರಿಗೂ ಕೂಡ ಒಂದು ರೀತಿ ತಳಮಳ, ಮುಂದೇನಾಗುತ್ತೋ, ಈ ಮನುಷ್ಯ ಇನ್ನೇನು ಮಾಡ್ತಾರೋ ಅನ್ನುವಂತಹ ಆತಂಕ ಸಹಜವಾಗಿ ಅವರನ್ನು ಕೂಡ ಕಾಡ್ತಾ ಇದೆ. ಬಹಳಷ್ಟು ವಿಚಾರಗಳನ್ನು ಗಮನಿಸಿದ್ದಾರೆ. ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಈಗ ಮರಿಯಾ ಅವರಿಗೆ ಕೊಟ್ಟಿದ್ದಾರೆ. ಅವರು ಬಹಳಷ್ಟು ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದಂಥವರು. ಟ್ರಂಪ್ಗೆ ಶಾಕ್ ಮೇಲೆ ಶಾಕ್ ಇದು. ನೊಬೆಲ್ ಶಾಂತಿ ಪಾರಿತೋಷಕ ನಿರೀಕ್ಷೆಯಲ್ಲಿ ಟ್ರಂಪ್ ಇದ್ರು, ಆದರೆ ಭಾರಿ ಆಘಾತ. ಟ್ರಂಪ್ ಕೈ ತಪ್ಪಿದಂತಹ ನೊಬೆಲ್ ಶಾಂತಿ ಪಾರಿತೋಷಕ, ಅದಕ್ಕೆ ಕಾರಣಗಳೇನಿರಬಹುದು? ನೊಬೆಲ್ ಶಾಂತಿ ಪಾರಿತೋಷಕಕ್ಕೆ ಲಾಬಿಯನ್ನು ಸಹ ನಡೆಸಿದ್ರು ಟ್ರಂಪ್. ವಿಶ್ವ ಮಟ್ಟದಲ್ಲಿ ತಾನೇ ಶಾಂತಿ ದೂತ ಅಂತ ಬಿಂಬಿಸಿಕೊಳ್ಳುವಂತಹ ಪ್ರಯತ್ನಗಳು ಕೂಡ ನಿರಂತರವಾಗಿ ಆಗಿತ್ತು. ಎಲ್ಲರೂ ಕೂಡ ನನ್ನ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಹಲವು ದೇಶಗಳಿಗೆ ತಮ್ಮ ಪರವಾಗಿ ನಿಲ್ಲಿ, ತಾನೊಬ್ಬ ಶಾಂತಿ ದೂತ ಅನ್ನೋದನ್ನ ಪ್ರಕಟ ಮಾಡಿ ಅಂತಲೂ ಕೂಡ ದುಂಬಾಲು ಬಿದ್ದಿದ್ರು. ಪಾಕಿಸ್ತಾನ ಇವರು ಬಾಲ ಹಿಡಿಯೋದನ್ನ ಬಿಟ್ರೆ ಇನ್ಯಾರು ಮಾಡ್ತಾರ ಕೆಲಸನ? ಭಾರತ ಅಂತೂ ಅದನ್ನ ಸಾರಾಸಗಟವಾಗಿ ತಳ್ಳಿ ಹಾಕಿತ್ತು. ಕಡೆಗೀಗ ಟ್ರಂಪ್ ಆಸೆ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಗಿದೆ. ಯಾಕಂದ್ರೆ ನೀನ್ ಶಾಂತಿ ದೂತ ಅಲ್ಲ, ನಿನಗೆ ಕೊಡಬೇಕಾದಂತಹ ಯಾವ ಯೋಗ್ಯತೆಯೂ ನಿನಗಿಲ್ಲ. ಸೊ ನಿನಗೆ ನೀನೇ ಸರ್ಟಿಫಿಕೇಟ್ ಕೊಟ್ಕೊಂಡ್ರೆ ಅದಕ್ಕೆ ನೀನೇ ಯಾವುದಾದ್ರೂ ಒಂದು ನೊಬೆಲ್ ಪ್ರಶಸ್ತಿ ಅಂತ ಸರ್ಟಿಫಿಕೇಟ್ನ ನೀನು ಪಡ್ಕೋ, ನಾವಂತೂ ಕೊಡಲ್ಲ ಅಂತ ಸರಿಯಾಗಿ ಅವರಿಗೆ ಚಾಟಿ ಬೀಸುವಂತಹ ಕೆಲಸವನ್ನು ಈ ಮೂಲಕವಾಗಿ ಮಾಡಲಾಗಿದೆ. ಯಾರೂ ಕೂಡ ತನಗೆ ಪ್ರಶಸ್ತಿ ಕೊಡಿ, ನನಗೆ ಸಿಗಬೇಕು, ನಾನು ಮಾಡಿರೋ ಸಾಧನೆ ಇದು ಅಂತ ಹೇಳ್ಕೊಳ್ಳಲ್ಲ. ಆದರೆ ಇವರು ಮಾತ್ರ ನಾನು ಪ್ರಶಸ್ತಿಗೆ ಅರ್ಹನಿದ್ದೀನಿ, ನನಗೆ ಬರಲೇಬೇಕು ಅಂತ ಹೇಳ್ಕೊಂಡಿದ್ರು. ಸಾಲದಕ್ಕೆ ಈ ಹಿಂದಿನ ಅಧ್ಯಕ್ಷರು ಒಬಾಮಾ ಅವರು ಯಾವ ದೇಶಕ್ಕೆ ಶಾಂತಿ ತರುವಂತಹ ಕೆಲಸ ಮಾಡಿದ್ರು, ಬಂದ ಕೂಡಲೇ ಅವ್ರಿಗೆ ಆ ಪ್ರಶಸ್ತಿ ಸಿಕ್ಬಿಟ್ಟಿತ್ತಲ್ಲ, ಅವ್ರಿಗಿಂತ ನಾನು ಗ್ರೇಟ್ ಅಂತ ತಮಗೆ ತಾನೇ ಬೆನ್ನು ತಟ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದ್ರು.